ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ನಾವು ಒಂದೊಳ್ಳೆ ತರಕಾರಿ ಒಂದೆಸರು ಸಾಂಬಾರನ್ನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತಡ್ನಿಕಾಳು, ಅವರೆಕಾಳು, ತೊಗರಿಕಾಳು, ಸೊಪ್ಪು, ತರಕಾರಿ ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಹಾಗೆ ಹಳ್ಳಿ ಸ್ಟೈಲ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 2 ಈರುಳ್ಳಿ, ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು 1-2 ಸ್ಪೂನಷ್ಟು ಹುರಿಗಡಲೆ, 1-2 ಪೀಸ್ ಚಕ್ಕೆ ಮತ್ತು 1 ಹೆಚ್ಚಿದ ದಪ್ಪು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಬಿಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಹಿಂಗೆ ಹಾಕಿ 1 ಟೊಮೊಟೊ ಹೆಚ್ಚಿದ ಟೊಮೊಟೊ ಹಾಕಿ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲಷ್ಟು ತಡ್ನಿಕಾಳು, 1 ಬಟ್ಲಷ್ಟು ತೊಗರಿಕಾಳು ಮತ್ತು 1 ಬಟ್ಲಷ್ಟು ಅವರೆಕಾಳು ಹಾಕ್ಕೊತಿದ್ದೀನಿ. ನೀವು ನೋಡಿ ಕ್ವಾಂಟಿಟಿ ಏನು ಬೇಕು ಹಾಕ್ಕೊಳ್ಳಿ. ಮತ್ತು ಇದ್ರ ಜೊತೆ ನಾನು 1 ಬಟ್ಲಷ್ಟು ಬೀನ್ಸು, 1 ಬಟ್ಲಷ್ಟು ಕುಂಬಳಕಾಯಿ, ಹೆಚ್ಚಿದ ಕುಂಬಳಕಾಯಿ, ಒಂದು ಅರ್ಧ ಬಟ್ಲಷ್ಟು ಹಲಸಿನ ಬಡಕನ್ನ ಹೆಚ್ಚು ಹಾಕ್ಕೊಂಡಿದ್ದೀನಿ ಇತ್ತು ಅಂತ, ಇದು ಆಪ್ಷನಲ್ಲು. ಮತ್ತು ಒಂದು ಬಟ್ಲಷ್ಟು ನಾನಿಲ್ಲಿ ಸಬ್ಸಿಗೆ ಸೊಪ್ಪು, 1-2-3 ಆಲೂಗೆಡ್ಡೆನೂ ಅಷ್ಟೇ ದಪ್ಪಗೆ ತೊಳೆದು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ತರಕಾರಿ ಇದಕ್ಕೆ ಗೆಡ್ಡೆ, ಕೋಸು, ಇನ್ನೇನೇನು ತರಕಾರಿ ಸಿಗುತ್ತೆ ಎಲ್ಲನೂ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಅದು ಎಣ್ಣೆಯಲ್ಲಿ ಬಾಡಿಸಿದ್ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕಿ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. 1-2 ನಿಮಿಷ ಆದಮೇಲೆ ಇದು ಅಳತೆಗೆ ತಕ್ಕಂಗೆ ಎಷ್ಟು ನೀರು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ನೀರನ್ನು ಹಾಕಿದ್ಮೇಲೆ ಅದು ಒಂದು ಕುದಿ ಬರೋವರೆಗೂ ನೋಡ್ಕೊಳ್ಳಿ. ಈಗ ಅದು ಒಂದು ಕುದಿ ಬಂದಾಗ ಅದಕ್ಕೆ ಈಗ ನೋಡಿ ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಳೆಲ್ಲ ಹಸಿ ಕಾಳಾಗಿರೋದ್ರಿಂದ ಬೆಂದೋಗುತ್ತೆ. 2 ವಿಷಲ್ ಆದಮೇಲೆ ನೋಡಿ ಹಳ್ಳಿ ಸ್ಟೈಲ್ ಒಂದೆಸರು ತರಕಾರಿ ಸಾಂಬಾರು ರೆಡಿ ಇದೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಭಿಪ್ರಾಯನ ನಿಮಗೆ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ.